ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕತ್ತಲೆಯಿಂದ ಬೆಳಕಿಗೆ. ಕತ್ತಲೆಯಲ್ಲಿ ಸಿಕ್ಕಿಕೊಂಡಿದ್ದೀರಾ? ಇವತ್ತು ನಿಮ್ಮ ಬೆಳಕಿಗೆ ಬರಲಿಕ್ಕೆ ಒಂದು ದಾರಿ ಇದೆ. ಅವರು ಕರ್ತನಾದ ಯೇಸು ಕ್ರಿಸ್ತನು ಆಗಿದ್ದಾನೆ. ಮಾರ್ಕನ ಬರೆಸುವಾರ್ತೆ 10:52 ವಾಕ್ಯದಲ್ಲಿ ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ ಎಂದು ಹೇಳುವುದನ್ನು ನೋಡ್ತೇವೆ. ಕುರುಡನಾದ ಬಾರ್ತಿಮಾನನು ದೃಷ್ಟಿಯಿಲ್ಲದವನಾಗಿ, ಬಡತನದಿಂದ ದರಿದ್ರನಾಗಿ, ನಿಂದೆಯಿಂದ ಸಹಿಸಲಿಕ್ಕೆ ಆಗಲಾರ್ದ ತನ್ನ ಸ್ಥಿತಿಯಲ್ಲಿರುವಾಗ ಮನದುರುಗುತ್ತಾನೆ. ಅಂಥ ಒಂದು ದಿನದಲ್ಲಿ ಅವನು ಯೇಸು ಸ್ವಾಮಿಯನ್ನು ಕುರಿತು ಕೇಳುತ್ತಾನೆ. ಯೇಸು ಸ್ವಾಮಿ ಕನಿಕರವುಳ್ಳ ದೇವರು, ಮಹತ್ವವುಳ್ಳ ದೇವರಂತ ಯೇಸು ಸ್ವಾಮಿ ಏನು ಮಾಡ್ತಾನೆ? ಅವನು ನಂಬುತ್ತಾನೆ. ನಂಬಿಬಿಟ್ಟು ಒಂದು ದಿವಸ ಏನು ಮಾಡ್ತಾನೆ? ಯೇಸು ಸ್ವಾಮಿಯ ಸ್ವರವನ್ನು ಕೇಳಿ ಯೇಸು ರೋಡಿನಲ್ಲಿ ಹೋಗ್ತಾ ಇರುವ ಸಮಯದಲ್ಲಿ ಆತನು ಏನು ಹೇಳ್ತಾನೆ? ಕರ್ತನೇ ಯೇಸು ಸ್ವಾಮಿ, ನನ್ನನ್ನು ನೀನು ಸ್ವಸ್ಥ ಮಾಡುವಂತ. ಯೇಸು ಸ್ವಾಮಿ ಹಿಂದೆ ಅನೇಕ ಜನರು ಇರ್ತಾರೆ. ಜನರೆಲ್ಲ ಏನಂತಾರೆ? ಭಾರತೀಯ ಕುರುಡನಿಗೆ, ಅವನೊಂದು ದರಿದ್ರನು, ಅವನ ಕಣ್ಣು ಕಾಣಿಸಲ್ಲ, ಅವನು ಕುರುಡನು, ಇವನು ಯಾಕೆ ಹೋಗ್ತಾನೆ ಎಂದು ಜನರೆಲ್ಲ ಅವನನ್ನು ಗೆದರಿಸ್ತಾರೆ. ಆದರೂ ಅವನು ಏನು ಮಾಡ್ತಾನೆ? ನಜರೇತನ ಯೇಸುವೇ, ನನ್ನ ಮೇಲೆ ಮನದುರುಗು, ಕರುಣೆ ತೋರು ಅಂತ ಜೀಸಸನ್ನು ನೋಡಿ ಅವನು ಕೂಗುತ್ತಾನೆ. ಆಗ ಯೇಸು ಏನು ಹೇಳ್ತಾನೆ? ಅದೇ ಹೋಗುವ ಸ್ಥಳದಲ್ಲಿ ಅವರು ನಿಲ್ಲುತ್ತಾರೆ. ನಿಂತು ಯಾರು ಒಂದು ಕುರುಡನಿಗೆ ಗದರಿಸುತ್ತಾರೋ, ಕೂಗಬೇಡ ನೀನಂತ ಅದೇ ಜನರಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಅವನು ನನ್ನ ಹತ್ರ ಕರ್ತನ್ನಿ, ಅವನಿಗೆ ಏನು ಬೇಕು ಅಂತ ನಾನು ಕೇಳ್ತೇನಂತ. ಅವನನ್ನು ಯೇಸು ಸ್ವಾಮಿ ಹತ್ರ ಕರ್ಕೊಂಡು ಬರುವಾಗ ಯೇಸು ಸ್ವಾಮಿ ಅವನಿಗೆ ಕೇಳ್ತಾರೆ, ನಿನಗೇನು ಬೇಕು ಅಂತ ಕೇಳ್ತಾರೆ. ಆವಾಗ ಯೇಸು ಹತ್ರ ಅವನು ಏನು ಹೇಳ್ತಾನೆ? ನನಗೆ ಕಣ್ಣು ಬರುವಂತೆ ಮಾಡು ಜೀಸಸ್, ನನ್ನ ಕಣ್ಣು ಕಾಣಿಸಲ್ಲ ಅಂತ. ಯೇಸು ಅವನ ಮೇಲೆ ಮನದುರುಗಿ ಅವನ ಕಣ್ಣನ್ನು ಮುಟ್ಟಿ, ನಿನ್ನ ಕಣ್ಣು ಬರುವಂತೆ ಆಗಲಿ ಅಂತ ಹೇಳಿದ ತಕ್ಷಣವೇ ಆ ಕುರುಡಾಗಿದ್ದವನಿಗೆ ಯೇಸು ಕಣ್ಣು ಕೊಟ್ಟಿದ್ದು ಈ ವಾಕ್ಯದಲ್ಲಿ ನಾವು ಓದುತ್ತೇವೆ. ದೇವರ ಮಕ್ಕಳೇ, ಯಾವುದೊಂದು ಜೀವಿತದಲ್ಲಿ, ಯಾವುದೊಂದು ಪಾಪದಲ್ಲಿ ನಿನ್ನ ಕಣ್ಣು ಸೈತಾನನು ಕುರುಡು ಮಾಡಿದಾನೋ, ನೀವು ಓಡಿ ಬಂದು ಯೇಸು ಸ್ವಾಮಿ ಹತ್ರ ಕೇಳಿ, ಯೇಸುವೇ, ನನ್ನ ಹೃದಯ ಈ ಒಂದು ಪಾಪದ ಜೀವಿತದಲ್ಲಿ ಕುರುಡಾಗಿ ಹೋಗ್ಬಿಟ್ಟಿದೆಯಪ್ಪ, ನನಗೊಂದು ಬಿಡುಗಡೆ ಕೊಡು, ನಾನು ಕತ್ತಲೆಯಲ್ಲಿ ಕುಳಿತುಕೊಂಡಿದ್ದೇನಂತ ಮನಬಿಚ್ಚಿ ನೀವು ದೇವರ ಹತ್ರ ಕೇಳುವಾಗ ಖಂಡಿತವಾಗಲೂ ಒಂದು ಭಾರತೀಯ ಕುರುಡನಿಗೆ ಕಣ್ಣು ಕೊಟ್ಟ ದೇವರು ನಿಮ್ಮ ಮೇಲೇನೂ ಆತನು ಮನದುರುಗಿ ಕರುಣೆ ತೋರಿ ಆತನು ನಿಮ್ಮನ್ನು ಆ ಕತ್ತಲೆಯಿಂದ ಬೆಳಕಿಗೆ ತರುವಂಥ ದೇವರಾಗಿದ್ದಾನೆ. ಆದ್ದರಿಂದ ಸಂಕೋಚ ಪಡಬೇಡಿ. ನಾನು ಈ ಒಂದು ಪಾಪದಲ್ಲಿ ಬಿದ್ದು ಹೋಗಿದ್ದೇನೆ, ನಾನೊಂದು ಕುಡುಕತನದಲ್ಲಿ ವ್ಯಭಿಚಾರದಲ್ಲಿ ಬಿದ್ದು ಹೋಗಿದ್ದೇನೆ, ನನ್ನನ್ನು ಈ ಕತ್ತಲೆಯಿಂದ ಹೊರಗೆ ತರೋರು ಯಾರೂ ಇಲ್ಲಂತ ನೀವು ಯೋಚನೆ ಮಾಡಬೇಡಿ. ಖಂಡಿತವಾಗಲೂ ಯೇಸು ನಿಮ್ಮನ್ನು ಬಿಡಿಸಿ ಬೆಳಕಿಗೆ ತರ್ತಾನೆ. ಆತನು ನಿಮಗೋಸ್ಕರ ಕಾಯ್ತಾ ಇದ್ದಾನೆ.